ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಅಂತೇಳಿ. ಅದರ ಅರ್ಥ ಏನು? 21, 22 2 ವರ್ಷ ನಿರಂತರವಾಗಿ ನಮಗೆ ಕೊರೋನಾ ಬಂದಿರೋನು ಕೂಡ ಡೆಫಿಸಿಟ್ ಬಜೆಟ್ ನಾವು ಒಂದೇ ವರ್ಷ ಮಾಡಿದ್ದು. ಅದಾದ್ಮೇಲೆ 22, 23ಕ್ಕೆ ನಾವು ಆಗಲೇ ಡೆಫಿಸಿಟ್ ಬಜೆಟ್ ಅನ್ಕೊಂಡಿದ್ರು ಕೂಡ ಬೊಮ್ಮಾರು ಮುಗಿಸೋಸರಿಗೆ ಅದನ್ನಾಗಲೇ ಪಾಸಿಟಿವ್ ಬಜೆಟ್ ನ ಮಾಡಿಟ್ಟಿದ್ರು. 224 ಕೋಟಿ ಅಡಿಷನಲ್ ಫಂಡ್ ಇಟ್ಬಿಟ್ಟು ಹೋಗಿದ್ರು. ಹಾಗಾಗಿ ಎಲ್ಲಾ ರಂಗದಲ್ಲೂ ಕೂಡ ಡೆವಲಪ್ಮೆಂಟ್ ನಡೀತಾ ಇತ್ತು. ಹಾಗಾದ್ರೆ ಇವರು ಹೇಳಿದ್ ಒಂದೇ ಒಂದು ಆರೋಪ ಮಾಡಿದ್ದು ಬಿಜೆಪಿ ಸರ್ಕಾರದ ಮೇಲೆ 40% ಇದೆ ಅಂತ ಹೇಳಿ ಅದೊಂದೇ ಆರೋಪ ಮಾಡಿದ್ದವರು. ಇನ್ಯಾವ ಆರೋಪ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಒಂದು ನಿಮಿಷ ನಿಮ್ಮ ಉತ್ತರ ಕೊಡ್ತಾ ಇದ್ದೀನಿ ಸರ್. 40% ಅಂತ ಹೇಳಿದ್ರು ತಾನೆ. 40% ಹೇಳಿದ್ಮೇಲೆ ಇವ್ರು ಸರ್ಕಾರ ಬಂದ್ಮೇಲೆ ಏನ್ ಮಾಡಿದ್ರು? ತನಿಖೆ ಮಾಡ್ಬೇಕಿತ್ತಾನೆ. ನಾಗಮೋಹನ್ ಆಯೋಗ ಮಾಡಿದ್ರು 40% ಕಂಡಿರಿಗೆ. ಏನ್ ಹೇಳ್ತು ನಾಗಮೋಹನ್ ಆಯೋಗ? 40% ನಡೆದಿಲ್ಲ ಅಂತು. 2 ವರ್ಷ ತನಿಖೆ ಮಾಡಿಸಿ ಎಲ್ಲ ಸರ್ಕಸ್ ಮಾಡಿ ಎಲ್ಲ ಕಡೆಗೂ ಹೋಗಿ ಇವತ್ತೇನಾಯ್ತು? ಹೇಳಿದ್ದದು ಆರೋಪ ಸುಳ್ಳು ಅಂತ ಆಯ್ತು. ಸುಳ್ಳು ಆರೋಪ ಮಾಡಿದವರು ಇನ್ನೂ ಅಧಿಕಾರದಲ್ಲಿ ಕೂತಿದ್ದಾರಲ್ಲ, ನಾಚಿಕೆ ಆಗ್ಬೇಕಾನೆ ಅವರಿಗೆ. ಇವತ್ತು 60% ಅಂತೇಳಿ ಅವ್ರದ್ದೇ ಗುತ್ತಿಗೆದಾರ ಹೇಳ್ತಾ ಇದಾರಲ್ಲ, ಮಾರ್ಚ್ ಅದನ್ನು ತನಿಖೆ ಮಾಡಿಸಿ. ಹಾಗಾದ್ರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತೇಳಿ ನಾವ್ ಹೇಳಿದ್ದಲ್ಲ. BR ಪಾಟೀಲ್ ಅವರ ಚೀಫ್ ಸೆಕ್ರೆಟರಿ ಆಗಿದ್ದವರು, ಪ್ರಧಾನಮಂತ್ರಿಗಳ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದವರು, ಅವರೇ ಹೇಳ್ತಾರೆ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ. ಹರಿಪ್ರಸಾದ್ ಹೇಳ್ತಾರೆ ಭ್ರಷ್ಟಾಚಾರ ನಡೀತದೆ ಅಂತ ಹೇಳಿ. AICC ದೊಡ್ಡ ಮುಖಂಡರುಗಳು ಅವರ ಪಕ್ಷದವರು ಹೇಳ್ತಾರೆ. RV ದೇಶಪಾಂಡೆ ಹೇಳ್ತಾರೆ ಆಗಿದೆ ಅಂತೇಳಿ. ಇವರ ನ್ಯೂನತೆ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ಹೋಗಿ ದೇಶದ ವಿಚಾರದಲ್ಲಿ, ಸೈನ್ಯದ ವಿಚಾರದಲ್ಲಿ ಇವರು ಕೊಳಕು ಬಾಯಿಯನ್ನ ಪ್ರದರ್ಶನ ಮಾಡ್ತಾರೆ ಕಾಂಗ್ರೆಸ್ ಅವರು. ಅವರ ಬಾಯಿನ ಮುಸ್ತಕ್ಕಂಥ ಯೋಗ್ಯತೆನೇ ಇಲ್ಲ ಅವರಿಗೆ. ಅವ್ರು ಯಾರಿಗೆ? ಕೊತ್ತೂರು ಮಂಜು ಮನುಷ್ಯತ್ವ ಇದೆಯಾ ಮನುಷ್ಯನಿಗೆ? ಆದ್ರೆ ಕೊತ್ತೂರು ಮಂಜು ಬಿಡಿ, ಅವರ 3rd ಕ್ಲಾಸ್ ಅಂತ ಹೇಳಿದ್ರೆ ಬಿಟ್ಬಿಡೋಣ. ಅವ್ರನ್ನ ಮಾತನ್ನ ಇದನ್ನ ಸಿದ್ದರಾಮಯ್ಯ ಅದನ್ನ ಕಣ್ಸೋದು ಬಿಟ್ಬಿಟ್ಟು ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ತಾರಲ್ಲ. ವೈಯಕ್ತಿಕ ಅಭಿಪ್ರಾಯ ಏನೇನ್ರಿ? ದೇಶದ ಬಗ್ಗೆ ಮಾತಾಡೋದು. ದೇಶ ಅಂದ್ರೆ ಒಂದು ತಾಯಿ ಇದ್ದಂಗೆ. ಸಿದ್ದರಾಮಯ್ಯ ನಿಮ್ ತಾಯಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅದು ವೈಯಕ್ತಿಕ ಅಭಿಪ್ರಾಯ ಆಗುತ್ತಾ? ಹೇಗಾಗುತ್ತೆ ವೈಯಕ್ತಿಕ ಅಭಿಪ್ರಾಯ? ಖಂಡಿಸ್ಬೇಕಿತ್ತು ತಾನೆ, ಒದ್ದು ಆಚೆ ಹಾಕ್ಬೇಕಿತ್ತು ರಾಜಕಾರಣ ಪಾರ್ಟಿಯಿಂದ. ಸರ್, ಮಧ್ಯಪ್ರದೇಶ ವಿಜಯ್ ಶಾ ಅವರು ಕರ್ನಲ್ ಸೋಫಿಯಾ ಅವ್ರ ಬಗ್ಗೆ ಇದನ್ನ ಹೇಳ್ತಿದ್ದಂಗೆ ಅವ್ರು ಏನೇನೋ ಸಮಜಾಯಿಸಿ ಕೊಡ್ಲಿ. ಹಿತಾನಂದ ಅಂತ ಹೇಳಿ ನಮ್ಮ ಸ್ಟೇಟ್ ಜನರಲ್ ಸೆಕ್ರೆಟರಿ ಅವ್ರನ್ನ ಅದಕ್ಕೆ ಎನ್ಕ್ವೈರಿ ಕಮಿಟಿ ಮಾಡಿದ್ರು. ಅದಾದ ಒಂದೇ ದಿವಸದೊಳಗಡೆಗೆ ಬಹಿರಂಗವಾದ ಕ್ಷಮೆ ಕೇಳಿದ್ರು. ಯಾರು? ವಿಜಯ್ ಶಾ ಅವರು. ಏನಂತ? ಅವರು ನನ್ನ ಸೋದರಿ ಇದ್ದಂಗೆ, ನಾನು 1 ಬಾರಿ ಅಲ್ಲ 10 ಬಾರಿ ಕ್ಷಮೆ ಕೇಳ್ತೀನಿ, 10 ಬಾರಿ ಕ್ಷಮೆ ಕೇಳ್ತೀನಿ, ನಾನು ತಪ್ಪಾಗೋಗಿದೆ ಅಂತೇಳಿ ಕ್ಷಮೆ ಕೇಳಿದ್ರು. ಕ್ಷಮೆ ಕೇಳಿದ ಮೇಲೂ ಕೂಡ ಏನ್ ಎನ್ಕ್ವೈರಿ ಮಾಡಬೇಕು, ಏನ್ ಮಾಡಬೇಕು ಎಲ್ಲವೂ ನಡೀತಾ ಇದೆ ಬಿಜೆಪಿ ಒಳಗಡೆಗೆ. ಆದ್ರೆ ಕೊತ್ತೂರು ಮಂಜು ಕ್ಷಮೆ ಕೇಳಿದಾರ? ಇಲ್ಲ, ಕೊತ್ತೂರು ಮಂಜು ಮಾಡಿದ ತಪ್ಪು ಅಂತೆಲ್ಲ ಖಂಡಿಸಿದಾರ? ಅವ್ರು ವಿಜಯ್ ಶಾ ಕೊಟ್ಟಿದ್ದ ಕ್ಷಣವೇ ಹೇಳ್ಕೊಡ್ತು ಬಿಜೆಪಿ, ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ, ನಾವು ಇದನ್ನ ಖಂಡಿಸ್ತೀವಿ, ನಾವು ಆಕ್ಷನ್ ತಗೊಂತೀವಿ ಅಂತೇಳಿ. ಯಾರಿಗೆ ಈ ತರ ಮಾತಾಡಿದಕ್ಕೆ ಯಾರ ಮೇಲೆ ಆಕ್ಷನ್ ತಗೊಂಡಿದ್ದಾರೆ? ರಾಜೀನಾಮೆ ಪಡೆದಿದ್ದಾರೆ ಸರ್. ಯಾರು? ಅದನ್ನೇ ಎನ್ಕ್ವೈರಿ ನಡೀತಾ ಇದೆಯಲ್ಲ ಸರ್. ಈಗ ಎನ್ಕ್ವೈರಿ ನಡೀತಾ ಇದೆ. 100% ಅದು ಆಗುತ್ತೆ ಅನ್ಸುತ್ತೆ ಸರ್. ಇದೇ ನಿಮ್ಮ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ ಏನು ವೀರೇಂದ್ರ ಎನ್ಕ್ವೈರಿ ಆಗಿದೆ. CBI ಕ್ಲೀನ್ ಚಿಟ್ ಕೊಟ್ಟಿದೆಯಾ? ಹೌದು, CBI ಕ್ಲೀನ್ ಚಿಟ್ ಬಂತು. ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಕ್ಲೀನ್ ಚಿಟ್ ಬಂತು. ಅದ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸೌಜನ್ಯ ಕೇಸಲ್ಲಿ ಇದಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ನಮಗೆ ಸಂಬಂಧ ಇಲ್ಲ. ಆದ್ರೆ ಮತ್ತೆ ಬಿಜೆಪಿಯಿಂದ ಅವರು MLA MP ಆಗಿದ್ದಲ್ಲ, ಅವರು ಸಾಮಾಜಿಕ ಕಾರ್ಯಗಳಿಂದ MP ಆಗಿದ್ದಾರೆ. ಆದ್ರೂ ಕೂಡ ಸೌಜನ್ಯ ವಿಚಾರದಲ್ಲಿ ನಮಗೆ ಸಂಬಂಧ ಇದ್ದು ಹೇಳ್ತಾ ಇದ್ದಾರೆ. ಸೌಜನ್ಯ ವಿಚಾರದಲ್ಲಿ CBI ಎನ್ಕ್ವೈರಿ ಆಗಿದೆ. ಸುಪ್ರೀಂ ಕೋರ್ಟ್ ಇಂದ ಕ್ಲೀನ್ ಚಿಟ್ ತಗೊಂಡು ಅವರು ಆಚೆ ಕಡೆ ಬಂದಿದ್ದಾರೆ. ಸರ್, ಬಿಜೆಪಿಯ ದಲಿತ ಪ್ರೀತಿನ ನಾವು ಹೇಗೆ ಅನ್ನೋದ್ರಲ್ಲಿ ನಾವು ಗ್ರಾಮದಲ್ಲೂ ಹೋರಾಟ ಮಾಡ್ತಿದ್ದೀವಿ. ಆ ತಾಯಿಯ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ. ಅದು ಒಂದೇ ಅಲ್ಲ, ಎಷ್ಟು ಜನ ಹೆಣ್ಮಕ್ಳದು 699 ಹೆಣ್ಮಕ್ಳುಗಳ ಅತ್ಯಾಚಾರ ಮತ್ತೆ ಕೊಲೆಗಳಾಗಿದೆ ಈ 2 ವರ್ಷದೊಳಗಡೆ. 699. ಏನ್ ಮಾಡ್ತೀರಿ ದರಿದ್ರ ಸರ್ಕಾರ ಕಟ್ಕೊಂಡು? ಏನ್ ಮಾಡ್ತೀರಿ ಹೋಮ್ ಮಿನಿಸ್ಟರ್ನ ಕಟ್ಕೊಂಡು? ಚಿಕ್ಕ ಮಕ್ಕಳುಗಳ ಹತ್ಯೆ ಆಗ್ತದೆ. ಅದು ಬಿಟ್ಬಿಡಿ, ಇವರ ಕಾರ್ಪೊರೇಟರ್ ಮಕ್ಕಳಿಗೆ ಬದುಕೋಕೆ ಜಾಗ ಇಲ್ಲ. ಕಾಂಗ್ರೆಸ್ ಕಾರ್ಪೊರೇಟರ್ ಹೆಣ್ಮಕ್ಳಿಗೆ ಇವತ್ತು ಬದುಕಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರದಲ್ಲಿ ಏನಾಗುತ್ತೆ? ಏನಾಗಿದೆ ಅಂತ ಹೇಳಿದ್ರೆ, ಯಾವ ಪುಂಡ್ರಗಳಿಗೆ, ಪೋಖ್ರಗಳಿಗೆ, ಉಗ್ರಗಳಿಗೆ, ಜಿಹಾದಿಗಳಿಗೆ ಒಂಥರ ಫ್ರೀ ಲೈಸೆನ್ಸ್ ಸಿಕ್ಬಿಟ್ಟಿದೆ. ಅವ್ರೆ ಫ್ರೀ ಲೈಸೆನ್ಸ್, ನೀವೇನಾದ್ರು ಮಾಡ್ಕೊಳಕ್ ಹೋಗಿ ನಾವ್ ಹಿಂಗೇನು ಮಾಡಲ್ಲ ಅಂತೇಳಿ ಮೊದಲೇ ಒಂಥರ ಏನು ಅರ್ಧಂಬರ್ಧ ಹೆಂಡ ಕುಡಿದಿರೋ ಜಿಹಾದಿ ಮನಸತ್ವ ಅವ್ರದ್ದು. ಅದ್ರೊಳಗಡೆಗೆ ಫ್ರೀ ಹ್ಯಾಂಡ್ ಬೇರೆ ಸಿಕ್ಬಿಟ್ಟು ಪೊಲೀಸರು ನಿಮ್ಮನ್ನು ಮುಟ್ಸಲ್ಲ, ಯಾರು ಮುಟ್ಸಲ್ಲ ಅಂತ ಹೇಳಿದ್ರೆ ಬಿಡ್ತಾರ ಅವರು? ಅದೇ ನಡೀತಾ ಇರ್ತಕ್ಕಂಥದ್ದು ಇವತ್ತು. ಸರ್, ಈಗ ತಾವೇ ಹೇಳಿದಾಗ 690